ಪ್ಯಾಷನೇಟ್ ಆಗಿ ಒಂದು ಮೂವಿನ ಮಾಡಿದ್ವಿ. ಎಲ್ಲರೂ ಮೇ 15 ಮರಿದಂಗೆ ಇವಾಗಲೇ ಮಾರ್ಕ್ ಮಾಡ್ಕೊಂಬಿಡಿ, ಬಂದು ನೀವು ಥಿಯೇಟ್ರಿಗೆ ಬಂದು ಈ ಒಂದು ಮೂವಿನ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ನೀತು ಅವರೇ. ಮುಂದೆ ಹೇಗೆ ನಡೆಯುತ್ತೆ, ಮಹಾಭಾರತಕ್ಕೂ ಇದಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದನ್ನ ನಮಗೆ ಹೇಳಿದ್ದಾರೆ. ಸೊ ತುಂಬಾನೇ ಕಲ್ತಿದ್ದೀವಿ ಕೂಡ ಈ ಸಿನಿಮಾ ಮೂಲಕ. ಆ್ಯಂಡ್ ಇಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡ್ತಾ ಇದ್ದೀರಾ ಇವತ್ತು. ಇದಕ್ಕೆ ಧೈರ್ಯ ಮೆಚ್ಚಲೇಬೇಕು ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ. ಸೊ ಆ್ಯಂಡ್ ಈಸ್ ಆಲ್ಸೋ ಅನ್ ಆರ್ಟಿಸ್ಟ್. ಸೊ ತುಂಬ ಧೈರ್ಯ ಮಾಡಿದ್ದಾರೆ ಬಿಕಾಸ್ ಮೊದಲನೇ ಸಿನಿಮಾ ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಫೀಲ್ ವೆರಿ ಪ್ರಾಮಿಸಿಂಗ್. ಈ ಸಿನಿಮಾ ಒಂದು ಟ್ರೈಲರ್ ನೋಡಲಿ ಅಥವಾ ನಾವು ಸಾಂಗ್ಸ್ನ ಕೇಳಿದ್ರು, ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿಖಿತಾ ಸ್ವಾಮಿ ಅವರಿಗೆ. ಇವಾಗ ಯಾರು ಅಂತ ಅನ್ನಿಸ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ತುಂಬಾ ಜನ ಜೊತೆ ನಾವು ಕೆಲಸ ಮಾಡ್ಬೇಕಾದ್ರೆ ಇವ್ರೆಲ್ಲೂ ನಮ್ಮ ಹತ್ರ ಆ ತರ ನಡ್ಕೊಂಡ್ಲೇ ಇಲ್ಲ. ಅವ್ರು ನಮ್ಗೆ ಬಂದು ಅಡಿಗೆ ಸರ್ವ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಟೀಮ್ ಅಲ್ಲಿ ಎಲ್ಲರೂ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೋ ನಾವು ಅಷ್ಟು ಕಂಫರ್ಟೇಬಲ್ ಆಗಿ ಆಕ್ಟ್ ಮಾಡಬೇಕು. ದಯಾ ಸರ್ ನೀವು ಹಂಗೆ ಹಿಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ. ನಿಮ್ಮ ಕಾಂಟ್ರಿಬ್ಯೂಷನ್ ಇದ್ರೊಳಗೆ ತುಂಬಾ ಇದೆ. ದಯಾ ಸರ್ ಆಗಿರ್ಲಿ, ಉಮೇಶ್ ಸರ್ ಆಗಿರ್ಲಿ, ಗುರುಮೂರ್ತಿ ಸರ್ ಆಗಿರ್ಲಿ, ಎಲ್ಲರೂ ನಮಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಕೊಟ್ರು. ಅವರಿಂದನೇ ನಾವು ಇವತ್ತು ಏನೇ ಇದ್ರೊಳಗೆ ಕಾಣಿಸ್ತಾ ಇರಬಹುದು, ಬಟ್ ಇದರಲ್ಲಿ ನಾವೊಂದು 50% ಮಾಡಿದ್ರೆ ಇನ್ನು 50% ಆಗಿರೋದು ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಇಂದ ಅಂತ ಹೇಳಬೇಕು. ಎಲ್ಲಾ ಟೆಕ್ನಿಕಲ್ ಟೀಮಿಗೆ ನನ್ನ ನಿಜವಾಗೂ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂತ ಹೇಳಿದ್ರೆ ನೀವ್ ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ನಮ್ಮ ಕೆಲಸ 20% ಆಗಿದ್ರೆ ನಿಮ್ಮೆಲ್ಲರ ಕೆಲಸ 80 ಆಗಿರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಯಾವಾಗ್ಲೂ ಆಭಾರಿ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಶಿಖಂಡಿ ಸಿನಿಮಾ ಮೇ 15ಕ್ಕೆ ಅತ್ಯುತ್ತಮವಾಗಿ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟಾಸ್ಕ್ ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಸಿನಿಮಾಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದೀರಿ. ತುಂಬಾ ಋಣ ಆಗಿರ್ತೀನಿ ಈ ಸಾಂಗ್ಗೋಸ್ಕರ. ಮತ್ತೆ ಪ್ರದ್ಯೋತನ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಆಗಿ ಬರೆದಿದ್ದೀರಿ. ಕಿಂದಲ್ರ ಸರ್ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದೀರಿ. ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ಸ್ವಾಮಿ ಸರ್ DOP ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡ್ತಿದ್ದಾರಲ್ಲ. ಮತ್ತೆ ಎಲ್ಲ ನನ್ನ ಯಾರನ್ನ ಮರ್ತಾರೆ ಆರ್ಟಿಸ್ಟ್ ತುಂಬಾ, ರಾಘು ಸರ್, ನೀತು ಸರ್, ನಿಖಿತಾ ಮೇಡಮ್, ಮತ್ತೆ ನಮ್ಮ ಹೀರೋಯಿನ್ ಖ್ಯಾತಿ, ಪ್ರವೀಣ್ ಸರ್ ಇದರ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲ, ಒಂದು ಕಾನ್ಸೆಪ್ಟ್ ಹೇಳಿದ್ರು, ಈ ತರ ಸಾಂಗ್ ಬರ್ಬೇಕಂದ್ರೆ ಕಾರಣ ಡೈರೆಕ್ಟರ್. ಯಾವುದೇ ಒಬ್ಬ ಸಾಹಿತಿಗೆ ಅವ್ರು ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಸಿಚುವೇಶನ್ ಸನ್ನಿವೇಶಗಳು ಹೇಳಿದಾಗ ಮಾತ್ರ ಈ ತರ ಸಾಂಗ್ಗಳು ಹುಟ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ನಮ್ದು 2 ಸಾಂಗ್ ಇದೆ. ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ, ಇನ್ನೊಂದು ನಮ್ಮ ಪ್ರದೀಪ್ ಅವರು ಮಾಡಿದ್ದಾರೆ 2 ಸಾಂಗು. ಚೇತನ್ ನಾಯಕ್ ಅವರು ಆಡಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್. ಅದು ಥಿಯೇಟರ್ ಅಲ್ಲಿ ನೋಡ್ಬೇಕು ಆ ಸಾಂಗ್. ಎಲ್ಲ ಸಾಂಗ್ ಚೆನ್ನಾಗಿದೆ. ಈಗ ಡ್ಯೂಯೆಟ್ ಸಾಂಗ್ ಒಂದು ರಿಲೀಸ್ ಆಗಿದೆ, ಅದು ತುಂಬಾ ಚೆನ್ನಾಗಿದೆ. ಅದು A2 ಮ್ಯೂಸಿಕ್ ಅಲ್ಲಿ ಇದೆ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಕುಟುಂಬದವ್ರಿಗೆಲ್ಲ ಹೇಳ್ಬಿಟ್ಟು ಥಿಯೇಟ್ರಿಗೆ ಬಂದು ಶಿಖಂಡಿ ಚಿತ್ರನ ನೋಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಶಿಖಂಡಿ. ಒಂದು ಡಿವೋಷನಲ್, ಇನ್ನೊಂದು ಡ್ಯುಯೆಟ್ ಸಾಂಗ್ ಇದೆ. ಅದರಲ್ಲಿ ನಮ್ಮ ಹೀರೋಯಿನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಲೈಟಾಗಿ ಸ್ಟೆಪ್ಸ್ ಆಗಿದ್ದಾರೆ. ಎಲ್ಲ ಕಾಲೇಜ್ ಹುಡುಗರ ಸಲುವಾಗಿ ಮಾಡಿದ್ದೀವಿ. ನಾನು ಎಲ್ಲ ಬೇಕು ಎಲಿಮೆಂಟ್ಸ್ ಅಂತ ಹೇಳಿದ್ದೆ. ನನಗೆ ಈಗ ನಾಟ್ ಓನ್ಲಿ ಕಾಲೇಜು ಸ್ಟೂಡೆಂಟ್ಸ್ ಒಂದೇ ಫೋಕಸ್ ಮಾಡೋದಲ್ಲ, ಇವ್ರಿಗೆ ಕೂಡ ಪಬ್ಲಿಕ್, ಜನರಲ್ ಪಬ್ಲಿಕ್ ಕೂಡ ಎಲ್ಲರಿಗೂ ಮೆಚ್ಚಬೇಕು. ಆಫ್ ಆಲ್ ಏಜಸ್ ಇಟ್ ಶುಡ್ ಬಿ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನನ್ನ ವಿಶ್ ಇತ್ತು. ಅದು ರಿಕ್ವೆಸ್ಟ್ ಮಾಡಿಕೊಂಡೆ ಒಂದೊಂದಾಗಿ ತಗೊಂಡು ಬಂದರು. ಆ ಸಾಂಗ್ ಕೂಡ ಅದು ರಿಲೀಸ್ ಮಾಡಿದ್ವಿ. ಫಸ್ಟ್ ಡ್ಯುಯೆಟ್ ಸಾಂಗ್ ರಿಲೀಸ್ ಮಾಡಿದ್ವಿ. A2 ಮ್ಯೂಸಿಕಲ್ಲಿದೆ, ಬಹಳ ಚೆನ್ನಾಗಿದೆ, ಕೇಳಿ. ಅದಾಯಿತು, ಒಂದು ಡಿವೋಷನ್ ಆಯಿತು, ಒಂದು ಡ್ಯೂಯೆಟ್ ಆಯಿತು, ಇನ್ನೊಂದು ಎಮೋಷನಲ್ ಸಾಂಗ್ ಇದೆ. ಅದು ಇಲ್ಲಿ ಅರ್ಥ ಆಗಲ್ಲ, ಫೀಲ್ ಥಿಯೇಟ್ರಲ್ಲೇ ನೋಡಬೇಕು. ಸೆನ್ಸಿಟಿವ್ ಇದ್ದವರು ಖಂಡಿತ ಹತ್ತು ಬಿಡ್ತಾರೆ, ದಟ್ ಈಸ್ ಫಾರ್ ಶೋರ್. ಹತ್ತಿಲ್ಲ ಅಂದರೆ ಚಾಲೆಂಜ್. ಓಕೆ, ಅದೊಂದು. ಆ್ಯಂಡ್ ಲಾಸ್ಟ್ ಮಂಗಳಮುಖಿಯರ್ ಸಾಂಗ್ ಒಂದಿದೆ, ಅದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಇರಲಿ, ಒಂದು ಸಸ್ಪೆನ್ಸ್ ಇರಲಿ ಅಂತ ಅದು ಪೆಂಡಿಂಗ್ ಇಟ್ಟಿದ್ದೀವಿ. ಅದು ಡೈರೆಕ್ಟ್ ಸಿನಿಮಾಲೇ ನೋಡಬೇಕು. ಸೊ ನಾನು ಎಲ್ಲರಿಗೂ, ನಮ್ಮ ಟೆಕ್ನಿಷಿಯನ್ಸ್ಗೂ ಮತ್ತು ಎಲ್ಲ ಆ್ಯಕ್ಟರ್ಸ್ಗೂ ಆ್ಯಕ್ಟ್ರೆಸಸ್ಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಾಡಿದ್ರು. ಮೇ 15ಕ್ಕೆ ಶಿಖಂಡಿ ಬರ್ತಿದೆ.
ನೀವೆಲ್ಲರೂ ಸಹಕಾರ ಮಾಡಿ ಸಿನಿಮಾನ ಗೆಲ್ಸ್ಕೊಡ್ಬೇಕು ಈ ಹಂತದಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಮಾತೇನು ಅಂದರೆ, ಈ ಸಿನಿಮಾಗೋಸ್ಕರ ಯಾರೇ ಟೆಕ್ನಿಷಿಯನ್ ತುಂಬಾನೇ ಕಷ್ಟಪಟ್ಟಿದ್ದೀರಾ. ಸೊ ನಿಮ್ಮಿಂದ ಈ ಸಿನಿಮಾ ಇಲ್ಲಿ ಗಂಟೆ ಬಂದಿದೆ. ಪ್ರದೀಪ್ ಸರ್, ಕಿನ್ನಲ್ ಸರ್, ಮಂಜು ಕವಿ ಸರ್, ದಯಣ್ಣ, ಹಾಗೆ ಪ್ರತಿಯೊಬ್ಬರು ಸಹ ಸಿಟಿ ಸ್ಟುಡಿಯೋ ಅವರು ಎಲ್ಲರೂ ಸಹ ತುಂಬಾನೇ ಕಷ್ಟಪಟ್ಟಿದ್ದೀರಾ. ನೀವೆಲ್ಲರೂ ಹಾರ್ಡ್ ವರ್ಕ್ ಪ್ರತಿಫಲ ಸಿಗುತ್ತೆ. ಮತ್ತೆ ಈ ಚಿತ್ರತಂಡದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ ಎಲ್ಲರೂ ಸಹ ಸಖತ್ ಪರಿಶ್ರಮ ಪಟ್ಟಿದ್ದಾರೆ ಸಿನಿಮಾನ ಇಲ್ಲಿ ಗಂಟ ಬರೋದಕ್ಕೆ. ಬಹುಶಃ ನಮ್ಮ ಎಲ್ಲ ಪರಿಶ್ರಮ ಒಂದು ದಿವಸ ಇಳಿಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ಸಿನಿಮಾ ನೋಡಿ ಚೆನ್ನಾಗಿದೆ ಅಂದರೆ ಸಾಕು, ನಮ್ಮ ಪರಿಶ್ರಮ ಎಲ್ಲ ಹಿಡಿದೋಗುತ್ತೆ. ದಯವಿಟ್ಟು ಶಿಖಂಡಿ ಮೇ 15 ಬರ್ತಿದೆ, ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.